ಅಂತ. ನನಗೆ ಈ ದೇವ್ರ ಪರಿಚಯ ಇರಲಿಲ್ಲ. ಯಾರೋ ಒಬ್ಬರು ಭಕ್ತಾದಿಗಳು ನನ್ನ ಕರ್ಕೊಂಬಂದು ಈ ದೇವಸ್ಥಾನಕ್ಕೆ ಬಿಟ್ಟರು. ನಾನು ಸುಮಾರು ಈಗ 5 ವರ್ಷದಿಂದ ಕಾಯಿಲೆ ಮಲಗಿದ್ದೆ. ಎಲ್ಲ ಇಡೀ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ. ನಾನಿರೋದು ಬೆಂಗಳೂರಲ್ಲೇ. ಸುತ್ತಿದ್ರು ನನಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ನೆಗೆಟಿವ್ ಏನೂ ಇಲ್ಲ ಅಂತ ಬರೋದು. ದೇವಸ್ಥಾನಕ್ಕೆ ಹೋದರೆ ಅವ್ರು ಮಾಟ ಮಾಡ್ಯಾವ್ರು ಇವ್ರು ಮಾಟ ಮಾಡ್ಯಾವ್ರು ಅಂತ ದೇವ್ರುಗಳು ಪಂಡಿತರುಗಳು ಇದು ಹೇಳಿದರು. ಎಲ್ಲೂ ಪ್ರತಿಫಲ ಸಿಕ್ಕಲಿಲ್ಲ. ಹುಬ್ಳಿ, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಲ್ಲೂ ಸುತ್ತಂಬಂದೆ. ಕೊನೆ ಲಾಸ್ಟ್ಗೆ ಯಾರೋ ಒಬ್ಬರು ಹೇಳಿದರು, ಇಲ್ಲಿಗೆ ಹೋಗಿ ನೋಡೋಣ ಅಂತಂದು ಬಂದೆ. ಬಂದ ಮೇಲೆ ನನಗೊಂದು 4 ಆಣೆ ಭಾಗ ಕಡಿಮೆ ಆಯಿತು. ಅವ್ರೇನು ಕೊಟ್ಟರು, ಒಂದು ಪ್ರಸಾದ ಕೊಟ್ಟರು, ಕಡಿಮೆ ಆಯಿತು. ನನಗೊಂದು ಸ್ವಲ್ಪ ನಂಬಿಕೆ ಬಂತು. ನಂಬಿಕೆ ಬಂದಾಗ ಇವರೆಲ್ಲ ನಮ್ಮ ಊರುಗಳಿಗೆ ಕರ್ಕೊಂಬರ್ತಿದ್ರು. ನಾವು ಜೊತೆಲೇ ಓಡಾಡಿದ್ವಿ. ಈಗ ಕೇಳಿದ್ವಿ ಪೂಜಾರಪ್ಪನ, ಹಿಂಗೆ ಇನ್ನೂ ನನಗಿದೈತೆ, ಮನೆಗೆ ಬರಬೇಕಪ್ಪ ಅಂತ ಪೂಜಾರಪ್ಪರು ಹೇಳಿದ್ರು. ಮನೆ ಬರಬೇಕು ಅಂತ ಹೇಳಿಲ್ಲ, ಇಲ್ಲಿಗೆ ಬರಬೇಕು ಅಂತ ಅಂದರು. ಇಲ್ಲಿ ಬರೋ ಬದಲು ನಮ್ಮೂರಿಗೆ ಕರ್ಸೋಣ ಈ ಅಮ್ಮನ, ನಮ್ಮ ಮನೆಯಾಗ ಒಂದಿನ ಬಂದು ಹೋಗಲಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮದೇ ದೇವ್ರು ಬಂದಂಗೆ ಆಗುತ್ತಲ್ಲ, ಮನೆ ದೇವ್ರು ಬಂದು ಅಂತ ನಾನು ಅಂದ್ಕೊಂಡು ಒಪ್ಪತ್ತು ಇವ್ರನ್ನ ಕೇಳಿದೆ. ಆಯಿತು ಹೋಗೋಣ ಅಂದರು. ನಾನು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿ ಎಲ್ಲ ಮಾಡಿದೆ. ಅವತ್ತು ಸಾಯಂಕಾಲ ಹಿಂಗೆ ಸಮಸ್ಯೆಗಳು ಊರಿನಲ್ಲಿ ಅದಕ್ಕಿಂತ ಮುಂಚೆಲೂ ನಡೀತಲೇ ಇತ್ತು ಇದು. ಅಲ್ಲಿ ನಾನು ಓರ್ವ ಒಬ್ಬಂಟಿಗ, ನಾನು ಅಕ್ಕಪಕ್ಕ ಸಂಬಂಧಗಳು ಕಡಿಮೆ ನನಗೆ ಗಲಾಟೆ ಮಾಡಿದರು. ನಾನು ಹೇಳಿದೆ, ಅವ್ರಿಗೆ ಹೇಳೋ ಅಷ್ಟೆಲ್ಲ ಈ ಕೆಲಸ ಮುಗಿಲಿ, ಶನಿವಾರ ಮಾತಾಡೋಣ ಅಂತ. ಅದಕ್ಕೆ ಒಪ್ಪತ್ಕೊಂಡು ಹೋದ ಮತ್ತೆ ಬಂದು ಗಲಾಟೆ ಶುರು ಮಾಡಿ ನನಗೆ ಲೋ ಬಿ ಪಿ, ಅವಾಗ ಟೆನ್ಷನ್ಗೆ ತಲೆ ಸುತ್ತ ಬಂದು ಬಿದ್ದೋಗ್ತೀನಿ. ಆವಾಗ ಇವ್ರನ್ನ ಪೂಜಾರಪ್ಪನ ಒಂದು ಸ್ವಲ್ಪ ಮರ್ಯಾದೆ ಇಲ್ದಂಗೆ ಕೊಡ್ದಂಗೆ ಮಾತಾಡಿದರು. ನನಗೆ ತಡ್ಕೊಂಬಕ್ಕಾಗಲ್ಲ, ತಲೆ ಸುತ್ತ ಬಂದ್ಬಿಟ್ಟು ಬಿದ್ದೋದೆ. ಬಿದ್ದೋದ್ಮೇಲೆ ಮತ್ತೇನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ಈ ತಾಯಿ ನಂಬಿದ ಮೇಲೆ ನನಗೆ ಇವತ್ತು ಒಂದು 50% ಇನ್ನೂ ಐತೆ. ನಾನು ಕ್ಲಿಯರ್ ಆಗೈತೆ ಅಂತ ಹೇಳ್ತಾ ಇರಲಿಲ್ಲ, ಇನ್ನೂ ಐತೆ. ನನ್ನ ಕೆಲಸನೇ ಮುಗಿರಲಿಲ್ಲ, ಎಲ್ಲ ಅರ್ಧಕ್ಕರ್ಧ ನಿಂತೋಯ್ತು. ಅವತ್ತು ಸಾಯಂಕಾಲ ಇರಬೇಕಾಯ್ತಮ್ಮ, ಇರೋಕ್ಕಾಗಲಿಲ್ಲ, ಬಂದ್ಬಿಟ್ಟು ಇಷ್ಟಾಯಿತು ನಮ್ಮ ಪರಿಸ್ಥಿತಿ. ಇದಕ್ಕೆ ಪರಿಹಾರ ಏನು, ಯಾವ ಥರ ನ್ಯಾಯ ಸಿಗುತ್ತೆ? ನನಗೂ ನ್ಯಾಯ ಸಿಗಬೇಕು, ಅವ್ರಿಗೂ ಸಿಗಬೇಕು. ನಿಮಗೆ ಮಾಧ್ಯಮದವರಿಗೆ